ರಿಟರ್ನಿಂಗ್ ವಾಲೆ ಮಾಡ್ಬಿಟ್ರೆ ಈಗ ಅದರಲ್ಲೇ ತಗೊಂಡ್ರಿ 5 ಕೋಟಿ ಈಗ ಆರ್ಡರ್ ಆಗೈತಲ್ಲ, ಆರ್ಡರ್ ನಾನು ಇವತ್ತೇ ಕೊಡಿಸ್ತೀನಿ. ಅದೆಲ್ಲ ಐತೆ ಅಂತ ಹೇಳಿ ನನ್ನ ಜೊತೆ ಯಾವುದು ಸ್ಥಳದಲ್ಲಿ ಬಗೆಹರಿಸಕ್ಕಾಗ್ತದೆ ಅದನ್ನು ಬಗೆಹರಿಸ್ತೀನಿ. ಡೆವಲಪ್ಮೆಂಟ್ ವರ್ಕ್ನ ಹಂತವಾಗಿ ಮಾಡಿಕೊಡ್ತೀನಿ. ಸ್ಟಾರ್ಟಿಂಗ್ ಸ್ಟೇಜು ಅದಕ್ಕೆ ಸೇತುವೆ, ರಾಜಕಾಲುವೆ ಸೇತುವೆನ ಇಮಿಡಿಯೇಟ್ ಇನ್ನು 2 ರಿಂದ 3 ತಿಂಗಳೊಳಗಡೆ. ರಾಜಕಾಲುವೆ ಸರ್, ಇದು ರಾಜಕಾಲುವೆ ಹಿಂದೆ 2 ಸಾರಿ ನೀರು ನುಗ್ಗಿತ್ತಲ್ಲ, ಹಿಂದೆ 2 ಸಾರಿ ಕ್ಲೀನ್ ಮಾಡದೇ ಇದ್ದಾಗ ನೀರು ನುಗ್ಗಿಬಿಟ್ಟು ಇಲ್ಲೆಲ್ಲ ಪರಿಸರದಲ್ಲಿ ಚಂದ್ರು, ನಮ್ಮ ಕಣೆಗಣ್ಣಹಳ್ಳಿ ಚಂದ್ರು ಮನೆಯೂ ಇತ್ತು ಇಲ್ಲಿ. ಅವಾಗೆಲ್ಲ ಆಲ್ಮೋಸ್ಟ್ ಇಲ್ಲಿ ತನಕ ನೀರು ಬಂದು ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ವಾಲ್ಗಳು ರೈಸ್ ಮಾಡಿ ಅದೆಲ್ಲ ಮಾಡಿದ್ರು. ಈಗ ರಾಜಕಾಲುವೆ ದೇವ್ರ ದಯ ಅಂತ ಇದ್ದು ಅದ್ರದ್ದು ಅಂದರೆ ನೀರಿನ ಅರಿವು ಯಾವುದೇ ತೊಂದರೆ ಆಗ್ತಾ ಇಲ್ಲ. ಮೇಜರ್ ಇದು ಇದಾಗ್ತಾ ಇರೋದು. ಈಗ ನೀವು ಇಲ್ಲಿ ಕಂಬ ಹಾಕೊಂಡು ಹಿಂಗೆ ಓಡಾಡ್ತಾ ಇದ್ದೀರಾ? ಹೌದಲ್ಲ, ಬಟ್ ಅದು ಯಾವತ್ತಿದ್ರು ಡೇಂಜರ್. ನಮಸ್ತೆ ಸರ್, ನನ್ನ ಹೆಸರು ಪ್ರತಿಭಾ. ನಾನು ಇಲ್ಲಿ ಭೈರವೇಶ್ವರ ಲೇಔಟ್ ವಾಜ್ರಳ್ಳಿ ಮೇನ್ ರೋಡ್ ನಲ್ಲಿ ನಿವಾಸಿ ಆಗಿದ್ದೀನಿ. ನಮ್ದು ಇಲ್ಲಿ ಓಡಾಡ್ಲಿಕ್ಕೆ ಅಂತ ಅನ್ಬಿಟ್ಟು ತುಂಬಾ ತೊಂದರೆ ಆಗಿದೆ. ಮಳೆ ಎಲ್ಲ ಬಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲೊಂದು ರಾಜಕಾಲುವೆ ಹೋಗುತ್ತೆ ಸರ್. ಇಲ್ಲಿ ನಮ್ ಮನೆಗ್ ಬರ್ಲಿಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಬಿಡೋಕೆ, ಎಲ್ಲೇ ಹೋಗ್ಬೇಕು ಅಂದ್ರೂ ನಾವು ಬಳಸ್ಕೊಂಡು ಹೋಗ್ಬೇಕು. ಸುಮಾರು 1.5 ರಿಂದ 2 ಕಿಲೋಮೀಟರ್ ದೂರ ಆಗುತ್ತೆ. ಸೊ ನಮ್ಗೆ ಹೋದ್ರೆ ನಮ್ಗೆ ನಿಯರ್ ಬೈ TB ಆಗ್ಬೇಕು, ಇಲ್ಲ ಹೋದ್ರೆ ಈ ಕಡೆ ಹೋಗ್ಬಿಟ್ಟು ಕಾಲೋನಿ ಸ್ಟಾಪ್ ಬಿಟ್ಟು ಮುಂದ್ಗಡೆ ವೆಂಕಟೇಶ್ವರ ಚೌಟ್ರಿ ಸ್ಟಾಪ್ ಹೋಗ್ಬೇಕು ಸರ್. ಅಲ್ಲಿಂದ ಅಲ್ಲಿಗೆ ನಮ್ಗೆ ತುಂಬಾನೇ ದೂರ. ಸೊ ಈಗ ನಾವು ಸರ್ MLA ಮನೆ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ವಿ ನಾವು. ಅವ್ರೀಗ ಸ್ಥಳ ಪರಿಶೀಲನೆ ಮಾಡಿ ಬಂದು, ಆಯ್ತಮ್ಮ ನಿಮ್ ತೊಂದ್ರೆ ನಾವೆಲ್ಲ ನಿವಾರಿಸ್ಕೊಡ್ತೀವಿ, ನಾವಿದ್ದೀವಿ ಅಂತ ಭರವಸೆ ಕೊಟ್ಟು, ಈಗ ಪ್ರೆಸೆಂಟ್ ಟೆಂಪರರಿ ಇದು ಇವತ್ತಿಂದಾನೇ ಇದು ಮಾಡಿ ಕೊಡ್ತೀನಿ. ಆತರ ಎಂದು ಮಾಡ್ಲಿಲ್ಲ ಅಂದ್ರೆ ನನ್ನ ಖುದ್ದಾಗಿ ಮೀಟ್ ಮಾಡಿ ಬಂದು ಭೇಟಿ ಮಾಡಿ ಅಂತ ಎಲ್ಲ ಆಶ್ವಾಸನೆ ಕೊಡ್ತಾರೆ. 6 ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಇಲ್ಲಿ ನಮ್ದು ಭೈರವೇಶ್ವರ ಲೇಔಟ್, ನೆಕ್ಸ್ಟ್ ಬಂದು ಪೊಲೀಸ್ ಲೇಔಟ್, ಅದ್ರ ನೆಕ್ಸ್ಟ್ ಬಂದು ಟೀಚರ್ಸ್ ಕಾಲೋನಿ. ಸೊ ಅದ್ರ ಮೇಲೆ ಹೋಗ್ತಾ ಪಿಳ್ಳಹಳ್ಳಿ ಎಲ್ಲಾನು ತುಂಬಾನೇ ಲೇಔಟ್ಸ್ ಗಳಿದೆ ಮೇಲೆ. ನಾವು ಹೋಗ್ಬೇಕಂದ್ರೆ ನಮ್ಗಿರೋದು 2 ಆಪ್ಷನ್ ಸರ್. ಒಂದು ವಾಜ್ರಳ್ಳಿ ಮೇನ್ ರೋಡ್, ಇನ್ನೊಂದು ಈ ಕಡೆ ಗೋಪಿ ವೆಂಕಟೇಶ್ವರ ಭಕ್ತನಪಾಳ್ಯ ರೋಡ್. 2 ರೋಡ್ ತುಂಬಾ ಕಂಜೆಸ್ಟ್ ಆಗಿದೆ. ನಾವಲ್ಲಿ ಹೋಗ್ಬೇಕು ಮಾಡ್ಬೇಕು ಅಂದ್ರೂ ಇದರ್ ವೆಹಿಕಲ್ ಆರ್ ಬೈ ಆಟೋ ಅಥವಾ ನಡ್ಕೊಂಡು ಹೋಗ್ತೀನಿ ಅಂದ್ರೂ 20 ರಿಂದ 30 ನಿಮಿಷ ಸರ್. ಇದು ನಮ್ಗೆ ನಿಯರ್ ಬೈ 200 ಮೀಟರ್ಸ್ ಕೂಡ ಆಗೋದಿಲ್ಲ. ವಿತಿನ್ 2 ಮಿನಿಟ್ ನಾವು ರೀಚ್ ಆಗ್ತೀವಿ. ಆಟೋ ಫೇರ್ ಬಂದು ನಮ್ಗೆ 100 ರೂಪೀಸ್ ಕೇಳ್ತಾರೆ. ಸೊ ಇಲ್ಲಿ ಎಲ್ಲಾ ತರದ್ದು ಜನಗಳು ಇದಾರೆ. ಮಿಡಲ್ ಕ್ಲಾಸ್ ಇದಾರೆ, ಬಡವರು ಇದಾರೆ, ಸೊ ಹೈಯರ್ ಕ್ಲಾಸ್ ಇದಾರೆ. ಹೈಯರ್ ಕ್ಲಾಸ್ನವ್ರಿಗೆ ಅದು ಆಪ್ಷನ್ ಇಲ್ಲ 100 ಮೀಟರ್. ಮಿಡಲ್ ಕ್ಲಾಸ್ ಹೆಂಗೋ ಅಫೋರ್ಡ್ ಮಾಡ್ಬಿಡ್ತಾರೆ. ಬಟ್ ದಿನಗೂಲಿ ನೌಕರರು ಹೆಂಗ್ ಹೋಗ್ತಾರೆ? ಸಾಲ ಮಾಡ್ಕೊಂಡು ಇದ್ ಮಾಡ್ಕೊಂಡು. ಸ್ಕೂಲು ಎಬಿನೈಸರ್ ಸ್ಕೂಲ್ ಇದೆ, ಕಿಡ್ಜಿ ಸ್ಕೂಲ್ ಇದೆ, ME ಸ್ಕೂಲ್ ಇದೆ, ಆ ಕಡೆ ನ್ಯೂ ಪಬ್ಲಿಕ್ ಸ್ಕೂಲ್ ಇದೆ. 4 ಸ್ಕೂಲ್. ಕಾಲೇಜ್ಗೆ ಹೋಗೋರ್ಗೆ ಎಲ್ಲರಿಗೂ ನಿಯರ್ ಬೈ ಕಾಲೋನಿ ಸ್ಟಾಪ್ ಆಗುತ್ತೆ. ನಮಸ್ಕಾರ, ನಮ್ಮ ಹೆಸರು ರಮೇಶ್ ಅಂತ. ನಾವು ಇದು ಭೈರವೇಶ್ವರ ಬಡಾವಣೆ ನಿವಾಸಿ. ಸುಮಾರು 25 ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ. ಇಲ್ಲಿ 25 ವರ್ಷದಿಂದ ಒಂದು ಓಡಾಡ್ತಾ ಇದ್ದಂತ ರಸ್ತೆನ ಕೆಲವೊಂದು ಕಿಡಿಗೇಡಿಗಳು ಆ ರಸ್ತೆನ ನಮ್ಗೆ ತೊಂದರೆ ಮಾಡಿದ್ರು. ಅದ್ರ ಪ್ರಾಬ್ಲಮ್ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಗಾರ್ಮೆಂಟ್ಸ್ ಹೋಗೋ ಜನಕ್ಕೆ ಆಗ್ಲಿ, ಒಂದು ಸ್ಕೂಲ್ಗೆ ಹೋಗೋಂತ ಮಕ್ಕಳಿಗೆ ಆಗ್ಲಿ, ಕೆಲಸ ಕಾರ್ಯಕ್ಕೆ ಹೋಗೋರಾಗಲಿ, ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇತ್ತು. ಅದನ್ನ ನಾವೊಂದು ಈ ಒಂದು ಬಡಾವಣೆ ನಿವಾಸಿಗಳೆಲ್ಲ ಸೇರಿ ಅದನ್ನ ಮಾತಾಡಿ ಹೋಗಿ ನಿನ್ನೆ ನಮ್ಮ ಶಾಸಕರ ಹತ್ರ ಈ ಒಂದು ಕಾಮಗಾರಿ ಬಗ್ಗೆ ಮನವಿ ಸಲ್ಲಿಸಿದ್ದಕ್ಕೆ ತುಂಬಾ ಒಂದು ಮುತುವರ್ಜಿ ವಹಿಸಿ ಇವತ್ತೇನೆ ಬಂದು ಸ್ಥಳಕ್ಕೆ ಬಂದು ಜಾಗದಲ್ಲಿ ಆಗದಂತ ಅನಾಹುತನ ಚೆಕ್ ಮಾಡಿ, ಯಾರಿಗೆ ಇದರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಎಲ್ಲ ಚೆಕ್ ಮಾಡಿ ಇವತ್ತೇ ಜಾಗದಲ್ಲೇನೆ ಕೂಡ ಸ್ಥಳದಲ್ಲೇನೆ ಅವರು ಖುದ್ದಾಗಿ ಆರ್ಡರ್ನ ಮಾಡಿ ಇವಾಗ ಒಂದು ಪ್ಲೇ ವಾಕ್ನ ಫೈಬರ್ ಫ್ಯಾಬ್ರಿಕೇಶನ್ಸ್ ಮಾಡ್ಕೊಡೋದಕ್ಕೆ ಎಮರ್ಜೆನ್ಸಿ ಟೆಂಪರವರಿ ಅಲೌನ್ಸ್ ಮಾಡಿದ್ದಾರೆ. ಮತ್ತೆ ಇನ್ನ 1-1.5 ತಿಂಗಳೊಳಗಡೆ ಒಂದು ಪರ್ಮನೆಂಟ್ 2 ಕಾರ್ಸ್ ಹೋಗೋವಂತ ಒಂದು ಬ್ರಿಡ್ಜ್ನ ಮಾಡ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟು ಸ್ಥಳದಲ್ಲೇ ಅಧಿಕಾರಿಗಳನ್ನ ಕರೆಸಿ ಈ ರೀತಿ ಸ್ಥಳದಲ್ಲೇ ಒಂದು ಆರ್ಡರ್ನ ಮಾಡಿರ್ತಕ್ಕಂಥ ಒಬ್ಬ ಶಾಸಕರು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಯುವ ಮುಖಂಡರು, ಅವರು ಯುವ ನಾಯಕರು, ಅವ್ರಿಗೆ ದೇವರು ಮುಂದೆ ಒಳ್ಳೇದು ಮಾಡಲಿ. ಇಷ್ಟನ್ನ ಹೇಳ್ತಾ ನಾನು ಎಲ್ಲ ಒಂದು ನಮ್ಮ ಬಡಾವಣೆಗಳ ನಿವಾಸಿಗಳ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.